ಈಶ್ವರಪ್ಪಗೆ ಹೈಕಮಾಂಡ್ ಗುದ್ದು, ಜೊತೆಗೆ ಬ್ರಿಗೇಡ್ಗೆ ಬ್ರೇಕ್ ಹಾಕಲಾಗಿದೆ. ಈಶ್ವರಪ್ಪಗೆ ಹೈಕಮಾಂಡ್ ಒಂದು ರೀತಿಯಾಗಿ ಗುದ್ದನ್ನ ಕೊಟ್ಟಿದೆ. ಬ್ರಿಗೇಡ್ಗೆ ಬ್ರೇಕ್ ಅನ್ನ ಹಾಕೋ ರೀತಿಯಲ್ಲಿ ಒಂದು ಹೇಳಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ಹಿಂದ್ ಸಂಘಟನೆ ಬೇಡ ಅಂತ ಸೂಚ್ಯವಾಗಿ ರಾಮ್ಲಾಲ್ ಹೇಳಿದ್ದಾರೆ. ಬೆಳಗಾವಿ ಪ್ರವಾಸವನ್ನ ಮೊಟಕುಗೊಳಿಸಿ ಈಶ್ವರಪ್ಪನವರು ಶಿವಮೊಗ್ಗಕ್ಕೆ ಪ್ರಯಾಣವನ್ನ ಬೆಳೆಸಿದ್ದಾರೆ. ನಾಳಿನ ಎಲ್ಲಾ ಕಾರ್ಯಕ್ರಮಗಳನ್ನ ಕೂಡ ಈಶ್ವರಪ್ಪ ರದ್ದುಗೊಳಿಸಿದ್ದಾರೆ. ಇಂದು ರಾತ್ರಿಯೇ ಬೆಳಗಾವಿ ಪ್ರವಾಸಕ್ಕೆ ತೆರಳಬೇಕಾಗಿತ್ತು ಈಶ್ವರಪ್ಪನವರು. ಆದ್ರೆ ಈ ರೀತಿಯಾಗಿ ಹೇಳಿಕೆಯನ್ನ ಕೊಟ್ಟಿದ್ದಕ್ಕೆ ಒಂದು ರೀತಿ ಬೇಸರವನ್ನ ವ್ಯಕ್ತಪಡಿಸಿಕೊಂಡು ವಾಪಸ್ ಶಿವಮೊಗ್ಗಕ್ಕೆ ತೆರಳಿದ್ದಾರೆ. ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ಬಗ್ಗೆ ಕೋರ್ ಕಮಿಟಿಯಲ್ಲಿ ಚರ್ಚೆ ಆಯಿತು. ರಾಯಣ್ಣ ಬ್ರಿಗೇಡ್ ಚಟುವಟಿಕೆ ಬಗ್ಗೆ ಸಭೆಯಲ್ಲಿ ಪ್ರಸ್ತಾಪವನ್ನ ಕೂಡ ಮಾಡಲಾಯಿತು. ಪಕ್ಷ ಸಂಘಟನೆಗೆ ಪೂರಕವಾದ ಕೆಲಸಗಳನ್ನ ಮಾಡಿ, ರಾಯಣ್ಣ ಬ್ರಿಗೇಡ್ನಲ್ಲಿ ಹೆಚ್ಚು ತೊಡಗಿಸಿಕೊಳ್ಳಬೇಡಿ, ಪಕ್ಷ ಸಂಘಟನೆ ಮುಖ್ಯ, ಪಕ್ಷದ ವೇದಿಕೆಯಲ್ಲಿ ಸಮಾವೇಶಗಳನ್ನ ನಡೆಸಿ, ಕಾರ್ಯಕರ್ತರಲ್ಲಿ ಗೊಂದಲ ಹುಟ್ಟು ಹಾಕಬೇಡಿ ಅಂತ ಸೂಚನೆಯನ್ನ ರಾಮ್ಲಾಲ್ ಹೇಳಿದ್ದಾರೆ. ಜೊತೆಗೆ ಎಲ್ಲರೂ ಕೂಡ ಒಗ್ಗಟ್ಟಿನಿಂದ ಇರಬೇಕು ಅಂತ ಒಂದು ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ. ಇದು ಪಬ್ಲಿಕ್ ಟಿವಿಗೆ ಬಿಜೆಪಿ ಉನ್ನತ ಮೂಲಗಳಿಂದ ಸಿಕ್ಕಿರುವಂತಹ ಮಾಹಿತಿ. ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ಪಡ್ಕೊಳ್ತೀನಿ. ನನ್ನ ಸಹೋದ್ಯೋಗಿ ರವೀಶ್ ಈಗ ನನ್ನೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ರವೀಶ್, ಏನಿದು ಅಂತ ಈಶ್ವರಪ್ಪನವ್ರಿಗೆ ಎಲ್ಲೋ ಒಂದ್ ರೀತಿಯಾಗಿ ಹಿನ್ನಡೆ ಆಗೋಯ್ತಾ ಅಥವಾ ಮುಜುಗರಕ್ಕೆ ಒಳಗಾಗ್ಬಿಟ್ರ ಈಶ್ವರಪ್ಪನವರು ಅಂತ? ಅರುಣ್, ಈ ಒಂದು ಬಿಜೆಪಿಯ ಒಂದು ಈ ತಿಕ್ಕಾಟ ಮತ್ತೆ ಕಾದಾಟದ ಆಟ ಒಂದು ಇಲ್ಲಿಗೆ ನಿಲ್ಲುತ್ತಾ ಅಥವಾ ಮುಂದುವರಿಯುತ್ತಾ ಅನ್ನೋದು ಕೂಡ ಕಾದು ನೋಡಬೇಕಾಗಿದೆ. ಆದರೆ ಇವತ್ತಿನ ಸಭೆಯಲ್ಲಿ ರಾಮ್ಲಾಲ್ ರವರು ಅಂದರೆ ಬಿಜೆಪಿ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿಯಾಗಿರ್ತಕ್ಕಂಥ ರಾಮ್ಲಾಲ್ ಸೂಚ್ಯವಾಗಿ ಈಶ್ವರಪ್ಪನವರಿಗೆ ಒಂದು ರೀತಿ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಅಂದರೆ ಪಕ್ಷ ಸಂಘಟನೆಯಲ್ಲಿ ನೀವೆಲ್ಲರೂ ಕೂಡ ತೊಡಗಿಸ್ಕೋಬೇಕು, ಬೇರೆ ಸಂಘಟನೆಗಳಲ್ಲಿ ಯಾವುದನ್ನು ಕೂಡ ತೊಡಗಿಸ್ಕೊಳ್ಬಾರ್ದು. ಯಾಕೆಂದರೆ ಈಗಾಗಲೇ ಎಲೆಕ್ಷನ್ ಮೂಡ್ಗೆ ಎಲ್ಲ ರೀತಿಯಲ್ಲೂ ಕೂಡ ಸೆಟ್ ಆಗ್ತಾ ಇದೆ. ಹಾಗಾಗಿ ಈ ದೃಷ್ಟಿಯಿಂದ ಪಕ್ಷ ಸಂಘಟನೆಗೆ ಹೆಚ್ಚು ನೀವು ದುಡಿಬೇಕಾಗುತ್ತೆ, ಹಾಗಾಗಿ ಬೇರೆ ಸಂಘಟನೆಗಳನ್ನು ನೀವು ಬಿಡಬೇಕಾಗುತ್ತೆ ಅನ್ನೋ ಮಾತುಗಳನ್ನು ಕೂಡ ಸೂಚ್ಯವಾಗಿ ಹೇಳಿದ್ದಾರೆ. ಹಾಗಾಗಿ ಎಲ್ಲೋ ಒಂದು ಕಡೆ ಇದು ಈಶ್ವರಪ್ಪನವರಿಗೆ ಹಿನ್ನಡೆ ಅಂತಲೂ ಕೂಡ ಹೇಳಲಾಗ್ತಾ ಇದೆ. ಅದರ ಜೊತೆಗೆ ಕೋರ್ ಕಮಿಟಿ ಸಭೆಯಲ್ಲೂ ಕೂಡ ಎಲ್ಲ ನಾಯಕರುಗಳು ಕೂಡ ಒಗ್ಗಟ್ಟಿನ ಮಂತ್ರವನ್ನು ಕೂಡ ರಾಮ್ಲಾಲ್ ಅವರು ಈಗಾಗಲೇ ಪಠಿಸಿದ್ದಾರೆ ಅಂತಲೇ ಹೇಳ್ಬೋದು. ಅಂದರೆ ಕೋರ್ ಕಮಿಟಿ ಇರತಕ್ಕಂಥದ್ದು ಒಂದು ಸಮಸ್ಯೆಗಳನ್ನು ಬಗೆಹರಿಸೋದಕ್ಕೆ, ಆದರೆ ಕೋರ್ ಕಮಿಟಿ ಸದಸ್ಯರೇ ಒಂದು ಸಮಸ್ಯೆಗಳನ್ನು ಹಾಕ್ಕೊಂಡ್ರೆ ಸಮಸ್ಯೆಗಳನ್ನು ಒಂದು ತಮ್ಮಲ್ಲೇ ಒಂದು ಮಾಡಿಕೊಂಡಾಗ ಆ ಒಂದು ಸಮಸ್ಯೆಗಳನ್ನು ಕೂಡ ಬಗೆಹರಿಸೋದಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ಸಮಸ್ಯೆಗಳನ್ನು ನೀವು ಮಾಡ್ಕೋಬಾರ್ದು ಅನ್ನೋದು ಕೂಡ ಸೂಚ್ಯವಾಗಿ ಹೇಳಿದ್ದಾರೆ. ಅದರ ಜೊತೆಗೆ ಪ್ರಮುಖವಾಗಿರ್ತಕ್ಕಂಥದ್ದು ಈಶ್ವರಪ್ಪನವರ ಒಂದು ಬ್ರಿಗೇಡ್ ಸಂಘಟನೆ ಏನಿತ್ತು, ಈ ಒಂದು ಬ್ರಿಗೇಡ್ ಸಂಘಟನೆಗೆ ವಿಚಾರವಾಗಿ ರಾಮ್ಲಾಲ್ ಅವರು ಕೂಡ ಖಡಕ್ಕಾಗಿ ಸೂಚನೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಈಶ್ವರಪ್ಪನವರು ರಾಮ್ಲಾಲ್ ಅವರ ಸೂಚನೆಯನ್ನು ಕೂಡ ಆದೇಶವನ್ನು ಏನಾದರೂ ಪಾಲನೆ ಮಾಡ್ತಾರಾ ಅಥವಾ ತಮ್ಮ ಆಟವನ್ನು ಕೂಡ ಅಂದರೆ ಈ ಏನು ಒಂದು ಬ್ರಿಗೇಡ್ ಒಂದು ಸಂಘಟನೆ ಏನಿದೆ, ಈ ಒಂದು ಸಂಘಟನೆ ಮೂಲಕ ಮತ್ತೆ ಸೆಡ್ಡು ಹೊಡಿತಾರ ಅನ್ನೋದು ಕೂಡ ಕಾದು ನೋಡಬೇಕಾಗಿದೆ. ಈಗಿನ ಮಾಹಿತಿ ಪ್ರಕಾರ ಈಶ್ವರಪ್ಪನವರು ಈಗಾಗಲೇ ಶಿವಮೊಗ್ಗಕ್ಕೆ ದಿಢೀರಾಗಿ ತೆರಳಿದ್ದಾರೆ. ನಾಳಿನ ಎಲ್ಲಾ ಕಾರ್ಯಕ್ರಮಗಳು ಕೂಡ ರದ್ದುಗೊಳಿಸಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಅದರ ಜೊತೆಗೆ ಈಗಾಗಲೇ ಈಶ್ವರಪ್ಪನವರು ತುಮಕೂರಿನಲ್ಲಿ 8ನೇ ತಾರೀಕು ಒಂದು ಸಮಾವೇಶವನ್ನು ಕೂಡ ಕರೆದಿದ್ದಾರೆ, ಒಂದು ಬ್ರಿಗೇಡ್ ಸಮಾವೇಶ. ಹಾಗಾಗಿ ಆ ಸಮಾವೇಶ ನಡೆಯುತ್ತೆ. ಆದರೆ ಆ ನಂತರದ ಸಮಾವೇಶಗಳು ನಡೆಯೋದು ಡೌಟು ಅಂತಲೂ ಕೂಡ ಒಂದು ಬಿಜೆಪಿ ಮೂಲಗಳು ಮಾಹಿತಿಯನ್ನು ಕೂಡ ಕೊಡ್ತಾ ಇದೆ. ಹಾಗಾಗಿ ಒಂದು ಈಶ್ವರಪ್ಪನವರ ಮುಂದಿನ ನಡೆ ಏನು ಅನ್ನೋದು ಕೂಡ ಈಗ ಗೊತ್ತಾಗಬೇಕಾಗಿದೆ. ಅರುಣ್, ರವೀಶ್, ಮೊನ್ನೆ ಹಾವೇರಿಯಲ್ಲಿ ನಡೆದಂತಹ ಸಂದರ್ಭದಲ್ಲೂ ಕೂಡ ಈಶ್ವರಪ್ಪನವರು ಬಹಳ ಕೆಚ್ಚದೆಯಿಂದ ಹೇಳ್ಕೊಂಡಿದ್ರು, ಹಾವೇರಿಯಲ್ಲಿ ಇಷ್ಟೊಂದು ಜನ ಸೇರ್ಕೊಳ್ತಾರೆ ಅಂತ ನನಗೆ ಗೊತ್ತಿರಲಿಲ್ಲ,
ನೆಕ್ಸ್ಟ್ ನಾವು ರಾಜ್ಯ ಮಟ್ಟದಲ್ಲಿ ಮಾಡುವಂತ ಸಮಾವೇಶಕ್ಕೆ ಪ್ರಧಾನಿಯವರನ್ನ ಕೂಡ ಕರೆಸ್ತೀನಿ ಅನ್ನೋ ಮಾತನ್ನ ಕೂಡ ಈಶ್ವರಪ್ಪನವರು ಹೇಳಿದ್ರು. ಆದ್ರೆ ಇವತ್ತಿನ ಬೆಳವಣಿಗೆಯನ್ನ ಗಮನಿಸ್ತಾ ಹೋದ್ರೆ ಈಶ್ವರಪ್ಪನವರ ಮುಂದಿನ ರಾಜಕೀಯ ನಡೆ ಏನು ಅಂತ ಹೇಗ್ ವಿಶ್ಲೇಷಣೆ ಮಾಡಬಹುದು ಅಂತ ರವೀಶ್? ಅರುಣ್, ಈಗಾಗಲೇ ಅದಕ್ಕೆ ಸೊಲ್ಯೂಷನ್ ಕೂಡ ಪಾರ್ಟಿಯಲ್ಲೂ ಕೂಡ ಕೊಡಲಾಗಿದೆ. ಅಂದ್ರೆ ಕೋರ್ ಕಮಿಟಿ ಸಭೆಯಲ್ಲಿ ಪ್ರಮುಖವಾಗಿ 2 ಪ್ರಮುಖ ಸಮಾವೇಶಗಳನ್ನು ನಡೆಸೋದಕ್ಕೂ ಈಗಾಗಲೇ ತೀರ್ಮಾನ ಮಾಡಲಾಗಿದೆ. ಅಂದ್ರೆ ಇದೇ ತಿಂಗಳು ಅಕ್ಟೋಬರ್ 23ನೇ ತಾರೀಕು ಒಂದು ರಾಯಚೂರಿನಲ್ಲಿ ಒಂದು ST ಮೋರ್ಚಾ ಒಂದು ಬೃಹತ್ ಸಮಾವೇಶವನ್ನು ನಡೆಸೋದಕ್ಕೂ ಕೂಡ ತೀರ್ಮಾನ ಮಾಡಲಾಗಿದೆ. ಅದರ ಜೊತೆಗೆ ನವೆಂಬರ್ನಲ್ಲಿ ಬೆಂಗಳೂರಿನಲ್ಲಿ 26ನೇ ತಾರೀಕು ಒಂದು ಬೃಹತ್ ಹಿಂದುಳಿದ ವರ್ಗಗಳ ಸಮಾವೇಶವನ್ನು ಕೂಡ ನಡೆಸೋದಕ್ಕೆ ತೀರ್ಮಾನ ಮಾಡಲಾಗಿದೆ. ಹಾಗಾಗಿ ಎಲ್ಲೋ ಒಂದ್ ಕಡೆ ಎಲ್ಲವೂ ಕೂಡ ಬ್ರೇಕ್ ಹಾಕೋದಕ್ಕೆ, ಜೊತೆಗೆ ಪಕ್ಷ ಸಂಘಟನೆ ಮತ್ತು ಎಲ್ಲಾ ಗೊಂದಲಗಳನ್ನು ಕೂಡ ಬಗೆಹರಿಸೋದಕ್ಕೆ ಪಕ್ಷ ಈ ಒಂದು ನಿರ್ಧಾರವನ್ನು ಕೂಡ ತಳೆದಿದೆ ಅಂತ ಕೂಡ ಹೇಳಲಾಗ್ತದೆ. ಹಾಗಾಗಿ ಈಗ ಈಶ್ವರಪ್ಪನವರ ನಡೆ ಅಂದ್ರೆ ಒಂದು ಪಕ್ಷದ ವರಿಷ್ಠರ ಒಂದು ಸೂಚನೆಗೆ ಒಂದು ಕಿವಿಯನ್ನು ಕೊಟ್ಟು ಅವರು ಬ್ರಿಗೇಡ್ ಒಂದು ಸಂಘಟನೆಯಿಂದ ತೊಡಗಿಸಿಕೊಳ್ಳೋದಕ್ಕೆ ದೂರ ಇರ್ತಾರ ಅಥವಾ ಅದನ್ನೇ ಮುಂದುವರಿಸ್ತಾರನ್ನು ಕೂಡ ಕಾದು ನೋಡಬೇಕಾಗಿದೆ. ಹಾಗಾಗಿ ಈಶ್ವರಪ್ಪನವರು ಕೂಡ ಎಲ್ಲಾ ನಾಯಕರುಗಳ ಜೊತೆ ಅವರ ಒಂದು ಹಿತೈಷಿಗಳ ಜೊತೆ ಕೂಡ ಮಾತುಕತೆ ನಡೆಸಿ ನಿರ್ಧಾರ ಕೈಗೊಳ್ಳುವಂತಹ ಸಾಧ್ಯತೆ ಇದೆ. ಆದ್ರೆ ನಾಡಿದ್ದು ಏನು ನಡೆಯುತ್ತೆ, ತುಮಕೂರಿನಲ್ಲಿ ನಡೆಯಿರತಕ್ಕಂಥ ಬ್ರಿಗೇಡ್ ಸಮಾವೇಶಕ್ಕೆ ಈಶ್ವರಪ್ಪನವರು ಕೂಡ ಹೋಗ್ತಾರೆ. ಆ ಒಂದು ಸಮಾವೇಶ ನಡೆಯುತ್ತೆ ಅಂತ ಕೂಡ ಹೇಳಲಾಗ್ತಾ ಇದೆ. ಆ ಬಳಿಕ ಅಂದ್ರೆ ಬಸವ ಕಲ್ಯಾಣದಲ್ಲಿ ಒಂದು ಆಯೋಜನೆ ಮಾಡಿರ್ತಕ್ಕಂಥ ಸಮಾವೇಶ ಏನಿತ್ತು, ಆ ಒಂದು ಸಮಾವೇಶ ನಡೆಯೋದು ಡೌಟ್ ಅಂತಾನೂ ಕೂಡ ಹೇಳಲಾಗ್ತಾ ಇದೆ. ಹಾಗಾಗಿ ನಿಜಕ್ಕೂ ಕೂಡ ಈಶ್ವರಪ್ಪನವರ ನಡೆ ಒಂದು ರೀತಿಯಲ್ಲಿ ಸಾಕಷ್ಟು ಕುತೂಹಲ ಮೂಡಿಸಿದೆ ಅಂತಾನೆ ಹೇಳ್ಬೋದು ಅರುಣ್. ಆದ್ರೆ ರವೀಶ್, ಒಂದು ಸಸಿಯನ್ನ ಯಾವಾಗಿದ್ರೂ ಕೂಡ ಬೆಳೆಸಬೇಕಾದ್ರೆ ಅದನ್ನ ಏನು ಅಂಕು ಡೊಂಕು ಇರುತ್ತೆ ಅದನ್ನ ಸರಿಪಡಿಸೋದು ಆ ಸಂದರ್ಭದಲ್ಲಿ ಇರುತ್ತೆ. ಹೆಮ್ಮರವಾಗಿ ಬೆಳೆದಾಗ ಏನು ಮಾಡಕ್ಕಾಗಲ್ಲ. ಈಗ ಎಲ್ಲಾ ಸಮಾವೇಶವನ್ನ ಮಾಡಿದ್ದಾರೆ, ಎಲ್ಲಾ ರೀತಿಯಾಗಿ ಸಂಘಟನೆಯನ್ನ ಮಾಡ್ಕೊಂಡಿದ್ದಾರೆ. ಇಷ್ಟು ದಿನ ಬೇಕಾಯ್ತಾ ಅಂತ ಬಿಜೆಪಿಯ ಹೈಕಮಾಂಡ್ಗೆ ಇದನ್ನ ಬದಲಾವಣೆ ಮಾಡೋಕೆ? ನಿಜಕ್ಕೂ ಕೂಡ ಪಕ್ಷದೊಳಗೂ ಕೂಡ ಇದೆ ಸಾಕಷ್ಟು ಚರ್ಚೆ ಆಗ್ತಾ ಇತ್ತು. ಯಾಕೆಂದ್ರೆ ಮೊನ್ನೆ ಕಾರ್ಯಕಾರಿಣಿಯಲ್ಲಿ ನಡೆದಿರ್ತಕ್ಕಂಥ ಒಂದು ಸಭೆಯಲ್ಲೂ ಕೂಡ ಶಾಸಕರು, ಸಂಸದರು, ಒಂದು ಪಕ್ಷದ ಒಂದು ಜಿಲ್ಲಾಧ್ಯಕ್ಷರು ಏನು ಸಭೆಯನ್ನು ಕರೆದಿದ್ದು ಆ ಒಂದು ಸಭೆಯಲ್ಲೂ ಕೂಡ ಪ್ರಸ್ತಾಪ ಆಯಿತು. ಅಂದ್ರೆ ಅಲ್ಲಿ ಸಂಸದರು ಒಂದು ರಾಮ್ಲಾಲ್ ಅವರ ಬಳಿಯನ್ನು ಕೂಡ ಹೇಳ್ಕೊಂಡಿದ್ರು, ಒಂದು ಶಾಸಕರು ಕೂಡ ಅಂದ್ರೆ ಇಬ್ಬರ ಜಗಳವನ್ನು ನೀವು ಮೊದಲು ಬಗೆಹರಿಸಬೇಕಾಗುತ್ತೆ, ಹಾಗಾಗಿ ಇವರ ಸಮಸ್ಯೆಯನ್ನು ನೀವು ಮೊದಲು ಬಗೆಹರಿಸಿ ಅಂತ ಕೂಡ. ಹಾಗಾಗಿ ಎಲ್ಲೋ ಒಂದ್ ಕಡೆ ಕಾರ್ಯಕರ್ತರು ಕೂಡ ಸಾಕಷ್ಟು ಗೊಂದಲ ಉಂಟಾಗಿತ್ತು, ಅಂದ್ರೆ ಈ ರೀತಿ ಕಚ್ಚಾಟ ಆಗ್ತಾ ಇರೋದ್ರಿಂದ ಅಂತ ಕೂಡ. ಹಾಗಾಗಿ ಎಲ್ಲೋ ಒಂದ್ ಕಡೆ ಹೈಕಮಾಂಡ್ ಒಂದ್ ರೀತಿಯಲ್ಲಿ ವಿಳಂಬ ಮಾಡ್ತು ಈ ಒಂದು ವಿಚಾರದಲ್ಲಿ ಅಂತ ಕೂಡ ಪಾರ್ಟಿಯ ಒಂದು ಕಾರ್ಯಕರ್ತರಾಗಿರ್ಬೋದು, ಮುಖಂಡರಾಗಿರ್ಬೋದು ಇದು ಚರ್ಚೆ ಆಗ್ತಾ ಇರುವಂತಹ ವಿಷಯ. ಹಾಗಾಗಿ ಕೊನೆಗಾದ್ರೂ ಒಂದು ಹೈಕಮಾಂಡ್ ಮಧ್ಯಪ್ರವೇಶ ಮಾಡಿದೆಯಲ್ಲ ಅಂತ ಕೂಡ ಕೆಲ ಮುಖಂಡರು ಹೇಳ್ತಾ ಇದ್ದಾರೆ. ಹಾಗಾಗಿ ಹೈಕಮಾಂಡ್ ನ ಈ ಒಂದು ಸೂಚನೆ ಇಷ್ಟಕ್ಕೆ ಒಂದು ಸೀಮಿತವಾಗುತ್ತಾ ಅಥವಾ ಹೈಕಮಾಂಡ್ ನ ಸೂಚನೆಗೆ ಒಂದು ಕಿವಿಗೊಟ್ಟು ಈಶ್ವರಪ್ಪನವರು ಏನಾದ್ರೂ ತಮ್ಮ ಮನಸ್ಸನ್ನ ಬದಲಾಯಿಸ್ತಾರ ಅಥವಾ ಇಲ್ವಾ ಅನ್ನೋದು ಕೂಡ ಕಾದು ನೋಡಬೇಕಾಗಿದೆ. ಹಾಗಾಗಿ ಸದ್ಯಕ್ಕೆ ಈ ಒಂದು ಆಟ ಇಲ್ಲಿಗೆ ಮುಗ್ದಿಲ್ಲ ಅಂತ ಕೂಡ ಹೇಳಲಾಗ್ತಾ ಇದೆ ಅರುಣ್. ಓಕೆ ರವೀಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ಕಾವೇರಿ ವಿಚಾರದಲ್ಲಿ ರಾಜ್ಯ ಸರ್ಕಾರ ತೆಗೆದುಕೊಂಡಂತಹ ಹಲವಾರು ನಿರ್ಧಾರಗಳು ಗಟ್ಟಿಯಾದವು ಹಾಗೂ ಪ್ರತಿಪಕ್ಷಗಳು, ವಿರೋಧ ಪಕ್ಷಗಳು ನಿಂತಹ ರೀತಿ ಮತ್ತು ನಮ್ಮ ನಾಯಕರು ಬಿರುಸಿಲ್ಲದೆ, ಪುರಸೊತ್ತಿಲ್ಲದೆ ಮಾಡಿದ ಓಡಾಟಗಳು ಈ ಎಲ್ಲ ನಿನ್ನೆ ಒಂದು ರಿಲೀಫ್ ನ ಕೊಡ್ತು. 5 ಅಂತಸ್ತಿನ ನಿರ್ಮಾಣ ಹಂತದ ಕಟ್ಟಡ ಕುಸಿತಗೊಂಡಿರುವಂತಹ ಘಟನೆ ಬೆಂಗಳೂರಿನ ಹೊರವಲಯದಲ್ಲಿ ನಡೆದಿದೆ. ಬೆಂಗಳೂರಿನ ಹೊರವಲಯದ ಬೆಳ್ಳಂದೂರು ಬಳಿ ಈ ಘಟನೆ ನಡೆದಿದೆ. 5 ಅಂತಸ್ತಿನ ನಿರ್ಮಾಣ ಹಂತದ ಕಟ್ಟಡ ಕುಸಿತಗೊಂಡು ಅದರಲ್ಲಿ 8 ಕಾರ್ಮಿಕರು ಸಿಲುಕಿರುವಂತಹ ಶಂಕೆಯನ್ನ ವ್ಯಕ್ತಪಡಿಸಲಾಗ್ತಾ ಇದೆ. ನೀವು ನೋಡ್ತಾ ಇರುವಂತಹ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದು.